ನಮಸ್ಕಾರ ಸ್ನೇಹಿತರೆ, ಮೋಟಿವೇಶ್ನಲ್ ಮೈಂಡ್ಸೆಟ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಮನುಷ್ಯ ಸಂಘಜೀವಿ, ಸಮಾಜದಲ್ಲಿ ತನ್ನ ಬದುಕನ್ನು ಕಟ್ಟಿಕೊಂಡು ಬದುಕುವಂತಹ ಜೀವಿ. ಈ ಸಮಾಜ ಒಂದು ರೀತಿ ನಮ್ಮ ಕನ್ನಡಿ ಇದ್ದಾಗೆ. ನಾವು ಹೇಗಿರ್ತೀವೋ ಅದೇ ರೀತಿ ಸಮಾಜ ನಮ್ಮನ್ನು ನೋಡ್ತಾ ಇರುತ್ತೆ. ನಮಗೇನಾದರೂ ನಮ್ಮ ಜೀವನದಲ್ಲಿ ನಮ್ಮ ಸರೌಂಡಿಂಗ್ ಅಥವಾ ನಮ್ಮ ಸಮಾಜ ನಮ್ಮ ಮಾತನ್ನು ನಮ್ಮನ್ನು ನಿರ್ಲಕ್ಷಿಸ್ತಿದೆ ಅಥವಾ ಇಗ್ನೋರ್ ಮಾಡ್ತಾ ಇದೆ ಅಂತ ನಮಗನ್ಸಿದ್ರೆ ಅದಕ್ಕೆ ಪ್ರಮುಖವಾದ 5 ಕಾರಣಗಳನ್ನು ಮನೋವಿಜ್ಞಾನಿಗಳು ಕಂಡುಹಿಡಿದಿದ್ದಾರೆ. ನಾನು ಆಗಲೇ ಹೇಳಿದೆ, ಸಮಾಜ ಅನ್ನೋದು ಒಂದು ಕನ್ನಡಿ ಇದ್ದಾಗೆ ಅಂತ. ಆ 5 ಕಾರಣಗಳು ನಮ್ಮೊಳಗೆ ಇದ್ದಾವೆ. ಬನ್ನಿ ಆ 5 ಕಾರಣಗಳು ಯಾವುದು ಅಂತ ಈ ವಿಡಿಯೋ ಮುಖಾಂತರ ತಿಳ್ಕೊಳ್ಳೋಣ. ಸ್ನೇಹಿತರೆ, ಮೊದಲಿಗೆ ನಾನು ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋ ಯಾರ ಮನಸ್ಸನ್ನು ನೋಯಿಸ್ಲಿಕ್ಕಾಗಲಿ ಅಥವಾ ಯಾರನ್ನಾದರೂ ಟೀಕೆ ಮಾಡಲಿಕ್ಕಾಗಲಿ ಮಾಡಿದ್ದಲ್ಲ. ಈ ವಿಡಿಯೋದಲ್ಲಿ ಹೇಳಿರ್ತಕ್ಕಂಥದ್ದೆಲ್ಲವೂ ಎಲ್ಲರಿಗೂ ಅನ್ವಯಿಸಬೇಕು ಅನ್ನುವುದೇನಿಲ್ಲ. ಮೊದಲನೆಯದಾಗಿ, ಯು ವಿಲ್ ನಾಟ್ ಬಿ ಎ ಗುಡ್ ಲಿಸ್ನರ್. ನೀವು ಒಳ್ಳೆಯ ಕೇಳುಗನಾಗಿ ಇರುವುದಿಲ್ಲ. ಅಂದರೆ ಕೇವಲ ನೀವೇ ಮಾತಾಡ್ತವಂಥವರಾದರೆ, ಇನ್ನೊಬ್ಬರು ಹೇಳುವುದನ್ನು ಕೇಳಿಸ್ಕೊಳ್ಳದೆ ಕೇವಲ ನಿಮ್ಮ ಮಾತೇ ನಡಿಬೇಕು, ನೀವು ಮಾತಾಡ್ತಾನೇ ಇರಬೇಕು, ಇನ್ನೊಬ್ಬರನ್ನು ನೀವು ಕೇಳಿಸ್ಕೊಳ್ಳಲ್ಲ ಅನ್ನೋದಾದರೆ ಖಂಡಿತ ನಿಮ್ಮನ್ನು ನಿಮ್ಮ ಸರೌಂಡಿಂಗ್ ನೆಗ್ಲೆಕ್ಟ್ ಮಾಡುತ್ತೆ. ಯು ಶುಡ್ ಬಿ ಎ ಗುಡ್ ಲಿಸ್ನರ್. ಕೇಳಿಸ್ಕೊಳ್ಳಿಕ್ಕೆ ಪ್ರಯತ್ನಿಸಿ. ನಿಮ್ಮ ಸರೌಂಡಿಂಗಲ್ಲಿರೋರು ನಿಮ್ಮ ಮಾತಿಗೆ ಬೆಲೆ ಕೊಡಬೇಕು ಅಂದರೆ ನೀವು ಅವರ ಮಾತಿಗೆ ಬೆಲೆ ಕೊಡಬೇಕಾಗಿ ಬರುತ್ತೆ. ಇನ್ನು ಎರಡನೆಯ ಕಾರಣ, ನೀವು ತುಂಬ ತೀಕ್ಷ್ಣವಾಗಿ ಟೀಕೆ ಮಾಡುವವರಾಗಿರುತ್ತೀರಿ. ಅಂದರೆ ಎದುರುಗಡೆಯವರು, ನಿಮ್ಮ ಸರೌಂಡಿಂಗಲ್ಲಿರೋವಂಥವ್ರು ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಿ ಬಂದಾಗ, ಒಂದು ಉದಾಹರಣೆಯಾಗಿ ನೀವು ಅದನ್ನು ಕ್ರಿಟಿಸೈಸ್ ಮಾಡುವಂಥವರಾಗಿರ್ತೀವಿ. ಇನ್ನೊಬ್ಬರನ್ನು ಕ್ರಿಟಿಸೈಸ್ ಮಾಡಬೇಡಿ, ಅದ್ರ ಬದಲು ಎನ್ಕರೇಜ್ ಮಾಡಿ. ಟೀಕೆ ಮಾಡುವ ಬದಲು ಸಲಹೆಗಳನ್ನು ಕೊಡಲಿಕ್ಕೆ ಪ್ರಯತ್ನ ಪಡಿ. ಆಮೇಲೆ ಆರ್ಗ್ಯುಮೆಂಟ್ ಮಾಡುವಂಥವರಾಗಿರ್ತೀರಿ. ನೀವು ಮಾತಿಗೆ ನಿಂತಾಗ ಮಾತು ಬೆಳೀತಾ ಬೆಳೀತಾ ಅದು ಚರ್ಚೆಯಾಗಿ ಉಳಿಯದೆ ಆರ್ಗ್ಯುಮೆಂಟಾಗಿ ಕನ್ವರ್ಟ್ ಆಗಿಬಿಡುತ್ತೆ. ಈ ಕಾರಣದಿಂದ ಕೂಡ ಸಮಾಜ ನಿಮ್ಮನ್ನು ನೆಗ್ಲೆಕ್ಟ್ ಮಾಡಲಿಕ್ಕೆ ಪ್ರಾರಂಭಿಸುತ್ತೆ. ಇನ್ನು ಮೂರನೇ ಕಾರಣ, ನೀವು ಅತಿ ಹೆಚ್ಚು ನಕಾರಾತ್ಮಕವಾಗಿರ್ತೀರಿ. ಅಂದರೆ ನೆಗೆಟಿವ್ ಪೀಪಲ್. ಯಾವುದೇ ಒಂದು ವಿಚಾರದಲ್ಲಿ ನೀವು ನೆಗೆಟಿವಿಟಿಯನ್ನೇ ಹುಡುಕ್ತಾ ಇದ್ದರೆ ಖಂಡಿತ ನಿಮ್ಮ ಸರೌಂಡಿಂಗ್ ನಿಮ್ಮನ್ನು ನೆಗ್ಲೆಕ್ಟ್ ಮಾಡಲಿಕ್ಕೆ ಪ್ರಾರಂಭಿಸುತ್ತೆ. ಯಾಕೆಂದರೆ ಅವರು ಸೇಫ್ ಆಗಲಿಕ್ಕೋಸ್ಕರ. ಒಂದು ಲೋಟದಲ್ಲಿ ನೀರಿದೆ ಎನ್ನುವುದು ಪಾಸಿಟಿವ್ ಆಗಿದ್ದರೆ ಆ ಲೋಟದಲ್ಲಿ ಅರ್ಧ ಖಾಲಿ ಇತ್ತು, ಅರ್ಧನೇ ನೀರಿತ್ತು ಅನ್ನುವ ರೀತಿಯ ಭಾವನೆಗಳು ನೆಗೆಟಿವ್ ಆಗಿರುತ್ತೆ. ಆದಷ್ಟು ಜನ ನೆಗೆಟಿವಿಟಿಯಿಂದ ದೂರ ಇರಲಿಕ್ಕೆ ಪ್ರಯತ್ನಿಸ್ತಾರೆ. ಆ ರೀತಿಯಾಗ ಏನಾದರೂ ನಿಮ್ಮ ಮನಸ್ಥಿತಿ ಇದ್ದರೆ ಹಿಂದೆ ಬದಲಾಯಿಸಿಕೊಳ್ಳಿ. ಇನ್ನು ನಾಲ್ಕನೇ ಕಾರಣ, ನಿಮ್ಮ ಪ್ರೆಸೆನ್ಸ್ ಅಥವಾ ಒಂದು ಗುಂಪಲ್ಲಿ ನೀವಿದ್ದೀರಾ ಅಂದರೆ ಆ ಗುಂಪಿಗೆ ಯಾವುದೇ ರೀತಿಯ ಪರಿಣಾಮವನ್ನು ಬೀರದೇ ಇರುವಂಥದ್ದು. ಅಂದರೆ ನಿಮ್ಮಲ್ಲೇ ಲೋ ಕಾನ್ಫಿಡೆನ್ಸ್ ಇರೋದು. ನಿಮ್ಮಲ್ಲಿ ಯಾವಾಗ ಲೋ ಕಾನ್ಫಿಡೆನ್ಸ್ ಬರುತ್ತೆ ಆಗ ನೀವು ಮುನ್ನುಗ್ಗಿ ನಿಮ್ಮ ಭಾವನೆಗಳನ್ನು ವ್ಯಕ್ತಪಡಿಸುವಂಥವರಾಗುವುದಿಲ್ಲ. ಆಗ ನೀವಿರಲಿ ಇಲ್ಲದೆ ಹೋಗಲಿ ಆ ಜಾಗದಲ್ಲಿ ಯಾವುದೇ ವ್ಯತ್ಯಾಸ ಮೂಡಿಬರಲ್ಲ. ಹಾಗೆ ಮುಂದುವರಿತಾ ಬಾಡಿ ಲ್ಯಾಂಗ್ವೇಜ್. ಕೆಲವೊಮ್ಮೆ ಏನಾಗುತ್ತೆ, ನಿಮ್ಮ ಪ್ರೆಸೆನ್ಸ್ ಕೂಡ ತುಂಬ ಕಿರಿಕಿರಿ ಕೊಡುವಂಥದ್ದಾಗಿರುತ್ತೆ. ಅಂದರೆ ನೀವು ಮಾತಾಡಬೇಕಾದ್ರಾಗಲಿ ಅಥವಾ ಗುಂಪಲ್ಲಿದ್ದಾಗ ಬಾಡಿ ಲ್ಯಾಂಗ್ವೇಜ್ ಇದೆಯಲ್ಲ, ಅದು ಇನ್ನೊಬ್ಬರಿಗೆ ಕಿರಿಕಿರಿ ಕೊಡುವಂಥದ್ದಾಗಿದ್ದಾಗ ಜನ ನಿಮ್ಮನ್ನು ಆದಷ್ಟು ನೆಗ್ಲೆಕ್ಟ್ ಮಾಡಲಿಕ್ಕೆ ಪ್ರಾರಂಭಿಸ್ತಾರೆ. ಬಾಡಿ ಲ್ಯಾಂಗ್ವೇಜ್ ಮೇಲೆ, ನಿಮ್ಮ ಟೋನ್ ಮೇಲೆ ಗಮನ ಕೊಡಿ. ಇನ್ನು 5ನೆಯ ಹಾಗೂ ಕೊನೆಯ ಪಾಯಿಂಟ್ ಏನಪ್ಪ ಅಂದರೆ, ನೀವು ಓವರ್ ಥಿಂಕ್ ಮಾಡೋದು. ನೀವೇನಾದರೂ ಹೇಳಬೇಕು ಅಂತ ಇಷ್ಟಪಟ್ಟಾಗ ಅದನ್ನು ಮಂಡಿಸುವಾಗ ಅದು ಚಿಕ್ಕ ವಿಚಾರವಾಗಿದ್ದರೂ ಸಹ ತುಂಬಾ ಓವರ್ ಥಿಂಕ್ ಮಾಡಿ ಅದನ್ನು ಮಂಡಿಸಲಿಕ್ಕೆ ಪ್ರಯತ್ನಿಸ್ತೀರಾ. ಎದುರುಗಡೆ ಇದ್ದಂಥವನಿಗೆ ಅಥವಾ ನಿಮ್ಮ ಸ್ನೇಹಿತನೋ ನಿಮ್ಮ ಕೊಲೀಗಿಗೋ ಗೊತ್ತಿರುತ್ತೆ ಈ ವಿಚಾರ ತುಂಬ ಸಿಂಪಲ್ ಅಂತ, ಆದರೆ ನೀವು ಓವರ್ ಥಿಂಕ್ ಮಾಡಿರ್ತೀರ. ಆದಷ್ಟು ಇದನ್ನು ಅವಾಯ್ಡ್ ಮಾಡಿ. ಖಂಡಿತ ಇಗ್ನೋರ್ ಅಥವಾ ನಿರ್ಲಕ್ಷ್ಯತೆಗೆ ಒಳಪಡುವುದನ್ನು ಕಡಿಮೆ ಮಾಡ್ಕೋಬೋದು. ಸ್ನೇಹಿತರೆ, ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಈ ವಿಡಿಯೋ 4 ಜನಕ್ಕೆ ಸಿಗುವ ಹಾಗೆ ಮಾಡಿ, ಸ್ನೇಹಿತರಲ್ಲಿ ಹಂಚಿಕೊಳ್ಳಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.